ಒಂದು ಸಲ ನಾನು ಮಂಗಳೂರಲ್ಲಿ ವಿದ್ಯಾರ್ಥಿಗಳ ಜೊತೆ ಗಾಂಧಿ ಸಂವಾದವನ್ನು ನಡೆಸ್ತಾ ಇದ್ದೆ. ಆವಾಗ ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆ ಇತ್ತು, ದೇಶ ವಿಭಜನೆಗೆ ಗಾಂಧಿ ಕಾರಣ ಅಂತೆಲ್ಲ ಸರ್, ಹೇಗೆ? ಮೇಲ್ನೋಟಕ್ಕೆ ಹಾಗೆ ಅನಿಸುವುದು ಸಹಜ. ಸ್ವಾತಂತ್ರ್ಯ ಹೋರಾಟದ ಮಹಾನಾಯಕರಾಗಿದ್ದವರು ಮಹಾತ್ಮ ಗಾಂಧಿಯವರು. ಆದ್ದರಿಂದ ದೇಶ ವಿಭಜನೆಯನ್ನು ಅವರು ತಡಿಬೇಕಾಗಿತ್ತು, ತಡಿಲಿಲ್ಲ. ಆದ್ದರಿಂದ ಅವರೇ ಕಾರಣ ಅಂತ ಅನಿಸುವುದು ಸಹಜ. ಆದರೆ ಸ್ವಾತಂತ್ರ್ಯ ಬಂದ ಕಾಲಮಾನದ ಸ್ಥಿತಿಗತಿಗಳು ಹೇಗಿತ್ತು ಅನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ವಿಚಾರ ಗೊತ್ತಾಗ್ತದೆ. ನಾನೊಂದು ಪ್ರಶ್ನೆಯನ್ನು ಮುಂದೆ ಇಟ್ಟೆ. ಏನಂದರೆ, 1876ರಲ್ಲಿ ವಾರಣಾಸಿಯಲ್ಲಿ ನಡೆದಂಥ ಸಭೆಯಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಬೇರೆ ಬೇರೆ ದೇಶಗಳಾಗುವುದು ಅನಿವಾರ್ಯ ಅನ್ನುವಂಥ ಒಂದು ಪ್ರಸ್ತಾಪನವನ್ನು ಮಾಡಿದವರು ಸರ್ ಸೈಯದ್ ಅಹಮದ್ ಖಾನ್ ಅವರು. ಆ ನಂತರ ಪಾಕಿಸ್ತಾನ ಅನ್ನುವಂಥ ಪದವನ್ನು ಸೃಷ್ಟಿ ಮಾಡಿದವರು ಚೌಧರಿ ರೆಹಮತ್ತುಲ್ಲಾ ಅವರು. ಇದಾದ ನಂತರ 1924ರಲ್ಲಿ ಅಲ್ಲಿಯವರೆಗೆ ಲಾಲಾ ಲಜಪತ್ ರಾಯ್ ಅವರು ಒಂದು ದೇಶವಾಗಿಯೇ ಇರುವುದರ ಪರವಾಗಿದ್ದರು. ಯಾವಾಗ ಕಹೂಟಾ ಕೋಮುಗಲಭೆ ಸೃಷ್ಟಿಯಾಗಿ ತುಂಬ ದೊಡ್ಡ ಸಮಸ್ಯೆ ಉಂಟಾಯಿತು, ಆವಾಗ ಲಾಲಾ ಲಜಪತ್ ರಾಯ್ ಅವರು ಹಿಂದೂಗಳು ಮತ್ತು ಮುಸ್ಲಿಮರು ಬೇರೆ ಬೇರೆ ದೇಶಗಳಾಗುವುದು ಅನಿವಾರ್ಯವೋ ಏನೋ ಅನ್ನುವಂಥ ಪ್ರಸ್ತಾವನೆಯನ್ನು ಅವರು ಮಾಡಿದರು. ಇದಾದ ನಂತರ 1937ರಲ್ಲಿ ಹಿಂದೂ ಮಹಾಸಭಾದ ಅಧಿವೇಶನದಲ್ಲಿ ಬೇರೆ ದೇಶವನ್ನು ಮಾಡುವುದು ಅನಿವಾರ್ಯ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಮಾಡಿದವರು ವಿ ಡಿ ಸಾವರ್ಕರ್ ಅವರು. ಅದಾದ ನಂತರ ಭಾರತ ಪಾಕಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡವರು ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು. ಆ ನಂತರ ಕಾಲಾನುಕ್ರಮದಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಡೇ ಎಲ್ಲ ಆಗ್ತದೆ. ದೊಡ್ಡ ಪ್ರಮಾಣದ ಅನಾಹುತಗಳನ್ನೆಲ್ಲ ನೋಡಿದಾಗ ಈ ಅನಾಹುತಗಳನ್ನು ತಡೆಯುವುದಕ್ಕಾಗಿ ದೇಶ ವಿಭಜನೆಯನ್ನು ಒಪ್ಪಿಕೊಳ್ಳುವುದು ಅನಿವಾರ್ಯ ಅಂತೇಳಿ ಹೇಳುವ ಒಂದು ತೀರ್ಮಾನಕ್ಕೆ ಬಂದವರು 4 ಜನ: ರಾಜೇಂದ್ರ ಪ್ರಸಾದ್, ಆಮೇಲೆ ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು. ದೇಶ ಪ್ರತ್ಯೇಕ ಆಗಬೇಕು ಅನ್ನುವ ಇಷ್ಟೂ ಪ್ರೋಸೆಸ್ನಲ್ಲಿ ಎಲ್ಲಿಯೂ ಗಾಂಧೀಜಿಯವರು ಇಲ್ಲ. ಗಾಂಧಿ ಕೊನೆಯವರೆಗೂ ದೇಶ ವಿಭಜನೆ ಆಗಬಾರದು ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದವರು. ಅವರ ಮೌನ ವ್ರತದ ದಿವಸ ದೇಶ ವಿಭಜನೆಗೆ ನಾವು ಒಪ್ಪುವ ಅಂತೇಳಿ ಹೇಳೋ ಪ್ರಸ್ತಾವನೆಯನ್ನು ಅವರಿಗೆ ತಿಳಿಸ್ಲಿಕ್ಕೆ ವಲ್ಲಭಭಾಯಿ ಪಟೇಲ್ ಹೋಗ್ತಾರೆ. ಅದಕ್ಕಿಂತ ಮೊದಲೇ ನೆಹರು ಅವರು ಹೋಗಿದ್ದರು. ಅದು ಗಾಂಧೀಜಿಯವರ ಮೌನ ವ್ರತದ ದಿವಸ. ವಿಭಜನೆ ಆಗುವುದಕ್ಕೆ ಮೊದಲು ಗಾಂಧಿ ಹೇಳ್ತಾರೆ, ನನಗೆ ಸಿಕ್ಕಾಪಟ್ಟೆ ಹಸಿವಾಗಿದೆ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ನನ್ನ ಎದುರಿಗೆ ಮರದ ಲಾಡು ಇದೆ, ಅದನ್ನು ತಿಂದರೂ ನಾನು ಸಾಯ್ತೇನೆ, ತಿನ್ನದಿದ್ದರೂ ಸಾಯ್ತೇನೆ ಅಂತೇಳಿ ದೇಶ ವಿಭಜನೆಯ ಬಗ್ಗೆ ಒಂದು ರೂಪಕವಾಗಿ ಅವರು ಅದನ್ನು ಹೇಳ್ತಾರೆ. ವಿಭಜನೆಯಾಗುವ ಕೊನೆಯ ಹಂತದಲ್ಲಿಯೂ ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಅವರ ಬಳಿಗೆ ಹೋಗಿ, ಯಾವ ಕಾರಣಕ್ಕೂ ದೇಶ ವಿಭಜನೆ ಆಗೋದು ಬೇಡ, ಮೊದಲು ಬ್ರಿಟಿಷರು ಹೋಗಲಿ, ಆಮೇಲೆ ಬೇಕಾದರೆ ನಾವು ಅಣ್ಣ ತಮ್ಮಂದಿರ ಹಾಗೆ ಕೂತ್ಕೊಂಡು ಮಾತನಾಡುವ. ಇಷ್ಟಕ್ಕೆ ಮಾತ್ರಕ್ಕೂ ನಮಗೆ ಒಟ್ಟಿಗಿರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ನಾವೇ ವಿಭಜನೆಯನ್ನು ಮಾಡಿಕೊಳ್ಳುವ ಅನ್ನೋ ಒಂದು ಪ್ರಸ್ತಾವನೆಯನ್ನು ಕೂಡ ಜಿನ್ನಾ ಅವರ ಮುಂದೆ ಗಾಂಧೀಜಿಯವರು ಇಟ್ಟಿದ್ದರು. ಇದು ಒಂದು ಭಾಗದ ವಿಚಾರ. ಇನ್ನೊಂದು ಭಾಗಕ್ಕೆ ಬಂದರೆ, ಇವತ್ತು ನಾವು ದೇಶ ವಿಭಜನೆ ಅಂತೇಳಿ ಹೇಳುವುದನ್ನು ಅರ್ಥ ಮಾಡಿಕೊಳ್ಳುವ ವಿಧಾನ ಏನು ಅಂತೇಳಿ ನಾವು ಹೇಗೆ ಅಂದ್ಕೊಂಡಿದ್ದೇವೆ ಈಗ ಅಂದರೆ, ಇವತ್ತಿನ ಬಾಂಗ್ಲಾದೇಶ, ಇವತ್ತಿನ ಪಾಕಿಸ್ತಾನ ಮತ್ತು ಇವತ್ತಿನ ಭಾರತ, ಇದು 3 ಮ್ಯಾಪುಗಳು ಒಂದೇ ಆಗಿದ್ದವು. ಹೀಗೆ ಒಂದೇ ಆದ ಮ್ಯಾಪಲ್ಲಿ ಆ ಕಡೆಯಿಂದ ಒಂದು ತುಂಡು, ಈ ಕಡೆಯಿಂದ ಒಂದು ಕತ್ತರಿಸಿ ಬೇರೆ ಮಾಡಲಾಯಿತು ಅನ್ನುವ ಅರ್ಥದಲ್ಲಿ ನಾವು ಅದನ್ನು ಕಲ್ಪಿಸಿಕೊಳ್ತೇವೆ. ಆದರೆ 1947ರ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರಲಿಲ್ಲ. 1947ರಲ್ಲಿ ಹೇಗೆ ಇತ್ತು ಅಂತೇಳಿ ಹೇಳಿದರೆ, ಭಾರತಕ್ಕೆ ಸ್ವಾತಂತ್ರ್ಯ ಅಂತೇಳಿ ಬ್ರಿಟಿಷರು ಕೊಟ್ಟದ್ದು
ಅವರ ನೇರ ಆಡಳಿತದಲ್ಲಿ ಇದ್ದಂತಹ 17 ಪ್ರಾಂತ್ಯಗಳಿಗೆ ಮಾತ್ರ. ಉಳಿದಂತೆ ಇವತ್ತಿನ ಪಾಕಿಸ್ತಾನವೂ ಸೇರಿದ ಹಾಗೆ ಲೆಕ್ಕಾಚಾರ ತೆಗೆದರೆ ಸುಮಾರು 622 ರಾಜರುಗಳ ರಾಜ್ಯ ಇತ್ತು. ಅದರಲ್ಲಿ ಇವತ್ತಿನ ಭಾರತದ ಭಾಗಕ್ಕೆ ನೋಡಿದರೆ 565 ಸಂಸ್ಥಾನಗಳು ಅಂತ ಹೇಳ್ತಾರೆ, 563 ಅಂತೇಳಿಯೂ ಹೇಳ್ತಾರೆ, ಒಂದು 2 ಆಚೆ ಈಚೆ ಆಗಿರ್ಬೋದು. ಅಷ್ಟು ರಾಜರುಗಳ ರಾಜ್ಯಗಳಿತ್ತು. ಈ ರಾಜ್ಯಗಳಿಗೆಲ್ಲ ಸ್ವಾತಂತ್ರ್ಯ ಕೊಡುವ ಅಧಿಕಾರ ಬ್ರಿಟಿಷರಿಗೆ ಇರಲಿಲ್ಲ. ಅಲ್ಲಿಂದ ಎಲ್ಲ ರಾಜರುಗಳನ್ನು ಕಿತ್ತಾಕುವ ಅಧಿಕಾರ ಬ್ರಿಟಿಷರಿಗೆ ಇರಲಿಲ್ಲ. ಬ್ರಿಟಿಷರಿಗೆ ಆ ರಾಜರುಗಳ ಮೇಲೆ ಇದ್ದ ಅಧಿಕಾರ ಸೀಮಿತ ವ್ಯಾಪ್ತಿಯದು. ಈ ಅಧಿಕಾರ ಬ್ರಿಟಿಷರಿಗೆ ಹೇಗೆ ಬಂತು ಅಂದರೆ 1798ರಲ್ಲಿ, ಅಂದರೆ ಸುಮಾರು 150 ವರ್ಷಗಳ ಹಿಂದೆ, ವೆಲ್ಲೆಸ್ಲಿ ಅಂತೇಳಿ ಹೇಳುವಂಥ ಗವರ್ನರ್ ಜನರಲ್, ಆವಾಗ ಈಸ್ಟ್ ಇಂಡಿಯಾ ಕಂಪನಿಯ ಕೈಯಲ್ಲಿ ಆಡಳಿತ ಇತ್ತು. ಅವರು ಜಾರಿಗೆ ತಂದಂಥ ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥ ಪದ್ಧತಿಗೆ ಸೇರ್ಪಡೆಗೊಂಡ ರಾಜರುಗಳು ಅವರು ಬ್ರಿಟಿಷರಿಗೆ ತಮ್ಮ ವಿದೇಶಾಂಗ ವ್ಯವಹಾರ ಮತ್ತು ರಕ್ಷಣಾ ವ್ಯವಹಾರವನ್ನು ಬಿಟ್ಟುಕೊಡ್ತಾ ಇದ್ದರು. ಈ 2 ಅಧಿಕಾರ ಮಾತ್ರ ಅವರಿಗಿದ್ದದ್ದು ಬ್ರಿಟಿಷರಿಗೆ, ಆ ರಾಜ್ಯಗಳ ಮೇಲೆ, ರಾಜರುಗಳ ಮೇಲೆ. ಆದ್ದರಿಂದ ಅವರು ಏನು ಮಾಡಿದರು ಅಂದರೆ, ಭಾರತ ಸ್ವಾತಂತ್ರ್ಯ ಶಾಸನದಲ್ಲಿ ಈ ರಾಜರುಗಳು ಭಾರತಕ್ಕಾದರೂ ಸೇರಬಹುದು, ಪಾಕಿಸ್ತಾನಕ್ಕಾದರೂ ಸೇರಬಹುದು, ಅಥವಾ ಸ್ವತಂತ್ರವಾಗಿ ಬೇಕಾದರೂ ಇರಬಹುದು ಅಂತ ಪ್ರಸ್ತಾವನೆಯನ್ನು ಕೊಟ್ಟರು. ಹಾಗೆ ಸ್ವತಂತ್ರವಾಗಿ ಇರಬಹುದಾದರೆ ಏನು ಮಾಡಬಹುದು? ಅವರು ಅವರದ್ದೇ ಆದ ಸಂವಿಧಾನ ರಚನೆಯನ್ನು ಮಾಡಿಕೊಂಡು ಅವರ ಆಡಳಿತವನ್ನು ಮುಂದುವರಿಸಬಹುದು. ಅಥವಾ ಭಾರತೀಯ ಒಕ್ಕೂಟಕ್ಕೆ ಸೇರಿದಾಗಲೂ ಕೂಡ ವಿದೇಶಾಂಗ ಮತ್ತು ರಕ್ಷಣೆ ಅಂತ ಕೆಲವು ವಿಷಯಗಳನ್ನು ಬ್ರಿಟಿಷರಿಗೆ ಅವರು ಯಾವ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೋ ಆ ಅಧಿಕಾರಗಳನ್ನು ಭಾರತ ಸರ್ಕಾರಕ್ಕೆ ವರ್ಗಾವಣೆ ಮಾಡಿ, ಉಳಿದಂತೆ ಅವರ ಒಳಾಡಳಿತಕ್ಕಾಗಿ ಅವರದ್ದೇ ಆದ ಸಂವಿಧಾನ ರಚನಾ ಸಭೆಯನ್ನು ಮಾಡಿಕೊಂಡು ಅವರದ್ದೇ ಆಡಳಿತವನ್ನು ಮಾಡಿಕೊಳ್ಳಬಹುದು ಅನ್ನುವ ಪ್ರಸ್ತಾವನೆ ಇತ್ತು ಭಾರತ ಸ್ವಾತಂತ್ರ್ಯ ಶಾಸನದಲ್ಲಿ. ಇದನ್ನೇ ಕಾಶ್ಮೀರದ ರಾಜ ಕೇಳಿದ್ದು. ಆದ್ದರಿಂದಲೇ ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನವೂ ಆದದ್ದು, ಪ್ರತ್ಯೇಕ ಧ್ವಜ, ಪ್ರತ್ಯೇಕ ಪೌರತ್ವ ಇತ್ಯಾದಿಗಳೆಲ್ಲ ಬಂದದ್ದು ಈ ಕಾನೂನನ್ನೇ ಮಹಾರಾಜ ಹರಿಸಿಂಗ್ ಕೇಳಿದ್ರಿಂದಾಗಿ ಬಂದದ್ದು. ಅಂದರೆ ಆವಾಗ ಸ್ವಾತಂತ್ರ್ಯ ಸಿಕ್ಕಿದ್ದು 17 ಪ್ರಾಂತ್ಯಗಳಿಗೆ ಮಾತ್ರ. ಈ 17 ಪ್ರಾಂತ್ಯಗಳಲ್ಲಿ ಭಾರತೀಯ ಒಕ್ಕೂಟಕ್ಕೆ ವಿಲೀನಗೊಳ್ಳುವ ಅಥವಾ ವಿಲೀನಗೊಳ್ಳದೇ ಇರುವ ಎಲ್ಲ ಹಕ್ಕುಗಳು ಕೂಡ ಆಯಾ ರಾಜ್ಯಗಳಿಗಿತ್ತು. ಇವತ್ತಿನ ಪಾಕಿಸ್ತಾನ ಭಾಗದಲ್ಲಿ ಅಥವಾ ಇವತ್ತಿನ ಬಾಂಗ್ಲಾದೇಶದ ಭಾಗದಲ್ಲಿ ಇದ್ದಂಥ ನವಾಬರುಗಳು ಅವರು ಇದು ಒಟ್ಟಾಗಿ ಸೇರ್ತಿದ್ರಾ? ಇದು ಬೇರೆ ಪ್ರಶ್ನೆ. ಇದು ಒಂದು ಕಡೆ ಇರುವಂಥದ್ದು. ಇನ್ನೊಂದು ಘಟನೆ ನಡೀತದೆ. ಆ ಘಟನೆ ಏನು ನಡೀತದೆ ಅಂತ ಹೇಳಿದರೆ, ಕ್ಯಾಬಿನೆಟ್ ನಿಯೋಗದ ಪ್ರಕಾರ ಸಂವಿಧಾನ ರಚನಾ ಸಭೆ ಆಗ್ತದೆ. ಈ ಸಂವಿಧಾನ ರಚನಾ ಸಭೆ ಆದಾಗ ಮುಸ್ಲಿಂ ಲೀಗ್ ಕೂಡ ಇತ್ತು ಪ್ರಾರಂಭದಲ್ಲಿ. ಆದರೆ ಪಾಕಿಸ್ತಾನದ ಬೇಡಿಕೆ ಸಿಕ್ಕಾಪಟ್ಟೆ ಇತ್ತು ಮುಸ್ಲಿಂ ಲೀಗ್ನ. ಅವರು ಸಂವಿಧಾನ ರಚನಾ ಸಭೆಯಿಂದ ಹೊರಗೆ ಹೋದರು. ಹಾಗೆ ಹೋದವರು ನೇರ ಕಾರ್ಯಾಚರಣೆ ಅಂತೇಳಿ ಹೇಳಿ ಅಟ್ರಾಸಿಟಿಯನ್ನು ಶುರು ಮಾಡಿದರು. ಈ ಅಟ್ರಾಸಿಟಿಯನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಆವಾಗ ವೈಸ್ರಾಯ್ ಓವೆಲ್ ಇದ್ದದ್ದು. ವೈಸ್ರಾಯ್ ಓವೆಲ್ ಎಷ್ಟರ ಮಟ್ಟಿಗೆ ಜಿನ್ನಾ ಪರವಾಗಿದ್ದರು ಅವರು ಅಂತೇಳಿ ಹೇಳಿದರೆ, ಈ ಕೆಲವು ಕಡೆ ಆಕ್ರಮಣಗಳು ನಡೆಯುವಾಗ ಪೊಲೀಸರು ಅದನ್ನು ನೋಡಿಕೊಂಡು ಸುಮ್ಮನೆ ನಿಲ್ತಾ ಇದ್ದರು. ಆ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನು ಕೈಯನ್ನು ಕಟ್ಟಿ ಹಾಕಿದ್ದಾರೆ ವೈಸ್ರಾಯ್, ರಕ್ಷಣೆ ಮಾಡದ ಹಾಗೆ. ಅದಕ್ಕೆ ಮಹಾತ್ಮ ಗಾಂಧಿಯವರು ಬಹಳ ತೀವ್ರವಾದ ಟೀಕೆಯನ್ನು ಕೂಡ ವೈಸ್ರಾಯ್ ಓವೆಲ್ ಮೇಲೆ ಮಾಡಿದರು. ಆವಾಗ ವೈಸ್ರಾಯ್ ಓವೆಲ್ ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು ಮೂವರನ್ನು ಕರೆಸಿ ಅವರೇ ಒಂದು ಮಾತು ಹೇಳ್ತಾರೆ. ದೇಶ ವಿಭಜನೆ ಆಗಬಾರದು ಅಂತೇಳಿ ನೀವು ನಿರ್ಧಾರವನ್ನು ತಗೊಂಡ್ರೆ ನಾನು ಒಂದು ಪ್ರಸ್ತಾವನೆಯನ್ನು ಕೊಡ್ತೇನೆ. ಈ ಪ್ರಸ್ತಾವನೆಗೆ ನೀವು ಒಪ್ಪಿದರೆ ನಾನು ಜಿನ್ನಾ ಅವರನ್ನು ಒಪ್ಪಿಸುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಪ್ರಸ್ತಾವನೆ ಏನು ಅಂತೇಳಿ ಹೇಳಿದರೆ, ಈ ಭಾರತ, ಪಾಕಿಸ್ತಾನ ಅಥವಾ ಇವತ್ತಿನ ಬಾಂಗ್ಲಾದೇಶ ಈ ಮೂರು ಕೂಡ ಒಟ್ಟಾಗಿಯೇ ಇರುವುದು. ಈ ಒಟ್ಟಾಗಿಯೇ ಇರುವ ಭಾಗದಲ್ಲಿ, ಅಂದರೆ ಬ್ರಿಟಿಷರ ಅಧೀನದಲ್ಲಿದ್ದ ಭಾಗಗಳು ಒಟ್ಟಾಗಿಯೇ ಇರುವುದು. ಅದರಲ್ಲಿ ಇವತ್ತಿನ ಭಾರತದ ಈ ಮೇಯ್ನ್ ಲ್ಯಾಂಡ್ ಇದೆ ಅಲ್ಲ, ಈ ಮೇಯ್ನ್ ಲ್ಯಾಂಡನ್ನು ಕಾಂಗ್ರೆಸ್ಸಿನ ಕೈಗೆ ಕೊಡೋದು. ಇವತ್ತಿನ ಬಾಂಗ್ಲಾದೇಶ ಮತ್ತು ಇವತ್ತಿನ ಪಾಕಿಸ್ತಾನದ ಆ ಬ್ರಿಟಿಷ್ ಭಾಗಗಳನ್ನು ಮುಸ್ಲಿಂ ಲೀಗಿನ ಕೈಗೆ ಕೊಡೋದು.
ಹೀಗೆ ಮುಸ್ಲಿಂ ಲೀಗಿನ ಕೈಗೆ ಕೊಟ್ಟ ನಂತರ ನ್ಯಾಷನಲ್ ಅಸೆಂಬ್ಲಿ ಒಂದೇ, ಲೋಕಸಭೆ ಒಂದೇ, ಲೋಕಸಭೆ ಮತ್ತು ರಾಜ್ಯಸಭೆ ಒಂದೇ. ಅಲ್ಲಿಗೆ ಇದು ಆ ಕಡೆ ಎಲ್ಲ ಕಡೆಯಿಂದಲೂ ಪ್ರತಿನಿಧಿಗಳು ಆಯ್ಕೆಯಾಗಿ ಬರ್ತಾರೆ. ಆದರೆ ಒಂದು ಏನು ಅಂತೇಳಿದರೆ, ಮುಸ್ಲಿಂ ಲೀಗಿಗೆ ವಿಟೋ ಅಧಿಕಾರವನ್ನು ಕೊಡಲು ಒಪ್ಪಬೇಕು ಅಂತ. ಹಾಗಿದ್ರೆ ನಾನು ಜಿನ್ನಾನನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ವಿಟೋ ಅಧಿಕಾರದ ಪರಿಣಾಮ ಹೇಗೆ ಅಂತ ಹೇಳಿದರೆ, ಲೋಕಸಭೆಯಲ್ಲಿ ಸುಮಾರು ಒಂದು ಈ ಎಲ್ಲವೂ ಸೇರಿದಾಗ ಒಂದು 700 ಜನ ಸದಸ್ಯರಿರ್ತಾರೆ ಅಂತ ಭಾವಿಸಿ. 700 ಜನ ಸದಸ್ಯರಲ್ಲಿ 699 ಸದಸ್ಯರು ಒಂದು ಮಸೂದೆಯನ್ನು ಕಾನೂನಾಗಲಿಕ್ಕೆ ಒಪ್ಪಿಕೊಂಡು, ಮುಸ್ಲಿಂ ಲೀಗಿನ ಒಬ್ಬ ಸದಸ್ಯ ಅದನ್ನು ಒಪ್ಪಲಿಲ್ಲ ಅಂತ ಹೇಳಿ ಆದರೆ 699 ಜನಗಳು ಒಪ್ಪಿದರೂ ಕೂಡ ಆ ಕಾನೂನು ಪಾಸಾಗುವುದಿಲ್ಲ. ಇದು ನಿಯಮ. ಇದು ವೈಸರಾಯ್ ಕೊಟ್ಟಂಥ ಪ್ರಸ್ತಾವನೆ. ಈ ಪ್ರಸ್ತಾವನೆಯ ವಿಚಾರವನ್ನು ಕೇಳಿ ಮಹಾತ್ಮ ಗಾಂಧಿಯವರು ಬ್ರಿಟಿಷ್ ಪ್ರಧಾನಿ ಕ್ಲೈಮೆಂಟ್ ಅಟ್ಲಿ ಅವರಿಗೆ ಒಂದು ಮೆಸೇಜನ್ನು ಕಳಿಸ್ತಾರೆ, ಇದು ಟೆಲಿಗ್ರಾಮ್ ಮೂಲಕ. ನಮ್ಮ ವೈಸರಾಯಿ ಅವರಿಗೆ ಕಾನೂನು ಜ್ಞಾನದ ಸಮಸ್ಯೆ ಇದೆ, ಆದ್ದರಿಂದ ಅವರಿಗೊಬ್ಬರು ಕಾನೂನು ಸಲಹೆದಾರರನ್ನು ತಕ್ಷಣವೇ ಕಳಿಸಿಕೊಡಿ ಅಂತೇಳಿ ಟೆಲಿಗ್ರಾಮ್ ಕಳಿಸ್ತಾರೆ. ವಲ್ಲಭಭಾಯಿ ಪಟೇಲ್ ಅವರು, ನೀವು ಏನಾದರೂ ಮಾಡ್ಕೊಳ್ಳಿ, ನಾನು ನನ್ನ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಅವರು ಎತ್ಕೊಂಡು ಬರ್ತಾರೆ. ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ ಅಂದರೆ, ಈ ಪರಿಸ್ಥಿತಿಯನ್ನು ಹೇಗಾದರೂ ನಿಭಾಯಿಸಬೇಕು ಅಂತೇಳಿ ಅವರು ಲಂಡನ್ ಫ್ಲೈಟ್ ಹತ್ತಾರೆ, ಇಂಗ್ಲೆಂಡಿಗೆ ಹೋಗ್ತಾರೆ. ಅದೇ ಸಮಯಕ್ಕೆ ಇಂಗ್ಲೆಂಡಿಗೆ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಹೋಗಿರ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಅಲ್ಲಿ ವಿರೋಧ ಪಕ್ಷದ ನಾಯಕ ಆಗಿದ್ದಂಥ ವಿನ್ಸ್ಟನ್ ಚರ್ಚಿಲ್ ಅವರನ್ನು ಭೇಟಿಯಾಗಲಿಕ್ಕೆ ಹೋದದ್ದು. ವಿನ್ಸ್ಟನ್ ಚರ್ಚಿಲ್ಲಿಗೂ ಜಿನ್ನಾ ಅವರಿಗೂ ಹೆಚ್ಚು ಆತ್ಮೀಯತೆ ಇತ್ತು. ವಿನ್ಸ್ಟನ್ ಚರ್ಚಿಲಿಗೆ ಗಾಂಧಿಯನ್ನು ಆಗ್ತಾ ಇರಲಿಲ್ಲ. ಜವಾಹರ್ಲಾಲ್ ನೆಹರು ಹೋಗಿ ಅಲ್ಲಿ ಅವರ ಅಂತಾರಾಷ್ಟ್ರೀಯ ಪ್ರಭಾವವನ್ನೆಲ್ಲ ಬಳಸಿ ವೈಸರಾಯ್ ಓವೆಲ್ ಅವರನ್ನು ಹಿಂದಕ್ಕೆ ಕರೆಸಿಕೊಂಡು ಮೌಂಟ್ ಬ್ಯಾಟನ್ ಅವರನ್ನು ಭಾರತಕ್ಕೆ ವೈಸರಾಯಿಯಾಗಿ ಹಾಕಿಸ್ಕೊಂಡು ಬಂದರು. ಇಷ್ಟಾದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ, ಮತ್ತೆ ಗಾಂಧಿ ಜಿನ್ನಾ ಚರ್ಚೆಗೆ ಕೂತ್ಕೊಳ್ತಾರೆ ಸಿಮ್ಲಾದಲ್ಲಿ. ಹೀಗೆ ಚರ್ಚೆಗೆ ಕೂತ್ಕೊಳ್ಳುವ ಹಿಂದಿನ ದಿವಸ ಬ್ರಿಟಿಷ್ ಅಧಿಕಾರಿಗಳು ಜಿನ್ನಾನ ಹತ್ರಕ್ಕೆ ಹೋಗಿ, ಎಷ್ಟು ಮಾತ್ರಕ್ಕೂ ಗಾಂಧೀಜಿಯವರ ಪ್ರಸ್ತಾವನೆಯನ್ನು ನೀವು ಒಪ್ಪಬೇಡಿ, ಪಾಕಿಸ್ತಾನವನ್ನು ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿಬಿಡ್ತಾರೆ. ಯಾಕೆ ಅಂತ ಹೇಳಿದರೆ, ಇಂಗ್ಲೆಂಡ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದಂತಹ ವಿನ್ಸ್ಟನ್ ಚರ್ಚಿಲ್ ಅವರ ಒತ್ತಡ ಸರ್ಕಾರದ ಮೇಲೆ ಜಾಸ್ತಿ ಇತ್ತು, ಪಾಕಿಸ್ತಾನವನ್ನು ಮಾಡಿಕೊಡಬೇಕು ಅಂತೇಳಿ ಹೇಳುವಂಥದ್ದು. ಅದಕ್ಕೆ ಆಧಾರ ಬೇಕು ಅಂತೇಳಿ ಹೇಳೋದಾದರೆ, ಇನ್ನೊಂದು ಘಟನೆ ನಡೆದಿದೆ. ಅಮೇರಿಕದ ಅಧ್ಯಕ್ಷ ಟ್ರೂಮನ್ ಅವರು ಈ ವಿನ್ಸ್ಟನ್ ಚರ್ಚಿಲ್ ಪ್ರಧಾನಮಂತ್ರಿ ಆಗಿದ್ದಾಗ, ಇದು ಸ್ವತಂತ್ರ ಬಂದದ್ದು ವಿನ್ಸ್ಟನ್ ಚರ್ಚಿಲ್ ವಿರೋಧ ಪಕ್ಷ ನಾಯಕ ಆಗಿದ್ದಾಗ, ಅದಕ್ಕಿಂತ ಮೊದಲು ಅವರು ಪ್ರಧಾನಮಂತ್ರಿ ಆಗಿದ್ದರು. ಪ್ರಧಾನಮಂತ್ರಿ ಆಗಿದ್ದಾಗ ಅಮೇರಿಕದ ಅಧ್ಯಕ್ಷ ಟ್ರೂಮನ್ ಅವರು ಒಂದು ಮಾತು ಕೇಳ್ತಾರೆ ಚರ್ಚಿಲ್ ಹತ್ರ, ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ಬೋದಲ್ಲ ನೀವು ಅಂತ ಕೇಳ್ತಾರೆ. ಅದಕ್ಕೆ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ನಾವು ಕೊಡ್ಬೋದು, ಆದರೆ ಅಲ್ಲಿ ಹಿಂದೂ ಮುಸ್ಲಿಂ ಅಂತೆಲ್ಲ ಉಂಟು, ಅವರ ಗಲಾಟೆಯನ್ನೆಲ್ಲ ನಾವು ಹ್ಯಾಂಡಲ್ ಮಾಡಬೇಕು, ಅದು ಬೇರೆ ದೇಶಗಳನ್ನು ಮಾಡೋದು ಅನಿವಾರ್ಯ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲು ಇನ್ನೊಂದು ಘಟನೆ ನಡೆದಿರ್ತದೆ. ಅದೇನು ಅಂತೇಳಿ ಹೇಳಿದರೆ, ವೈಸರಾಯ್ ಓವೆಲ್ ಮತ್ತು ವಿನ್ಸ್ಟನ್ ಚರ್ಚಿಲ್ ಅವರು ಒಟ್ಟಾಗಿ ಕೂತು ಏಕಾಂತ ಸಭೆಯನ್ನು ಮಾಡಿರ್ತಾರೆ. ಆ ಏಕಾಂತ ಸಭೆಯಲ್ಲಿ ಯಾವ ತೀರ್ಮಾನ ತೆಗೆದುಕೊಂಡ್ರು ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಈ ಪಾಕಿಸ್ತಾನದ ರಚನೆಯಾಗುವುದರ ಹಿಂದೆ ವಿನ್ಸ್ಟನ್ ಚರ್ಚಿಲ್ ಅವರ ಒತ್ತಾಸೆ ಬಹಳ ಇತ್ತು. ಇನ್ನೊಂದು ಅಂಶ ಅಲ್ಲಿದೆ, ಅಂತಾರಾಷ್ಟ್ರೀಯ ರಾಜಕೀಯ. ಅದು ಹೇಗೆ ಅಂತ ಹೇಳಿದರೆ, ಆವಾಗ ಕಮ್ಯುನಿಸ್ಟ್ ರಷ್ಯಾ ಇದ್ದದ್ದು. ಕಮ್ಯುನಿಸ್ಟ್ ರಷ್ಯಾ ಮತ್ತು ಪ್ರಜಾಸತ್ತಾತ್ಮಕ ಪವರ್ ಬ್ಲಾಕ್ ಆಗಿದ್ದಂಥ ಅಮೆರಿಕ ನಾಯಕತ್ವದ ನ್ಯಾಟೋ ರಾಷ್ಟ್ರಗಳು ಮತ್ತು ರಷ್ಯಾ ನೇತೃತ್ವದ ಕಮ್ಯುನಿಸ್ಟಿನ ವಾರ್ಸಾ ಪ್ಯಾಕ್ಟ್ ರಾಷ್ಟ್ರಗಳು, ಇವುಗಳ ನಡುವೆ ಒಂದು ಶೀತಲ ಯುದ್ಧ ಶುರುವಾಗಿತ್ತು. ನಾವು ಪ್ರವರ್ಧಮಾನಕ್ಕೆ ಬರಬೇಕು ಅಂತೇಳಿ. ಆವಾಗ ಈ ನ್ಯಾಟೋ ರಾಷ್ಟ್ರಗಳಲ್ಲಿ ಇಂಗ್ಲೆಂಡ್ ಕೂಡ ಸೇರಿದೆ ಅಮೆರಿಕದ ಜೊತೆಯಲ್ಲಿ. ಅವು ಏನು ಮಾಡ್ತವೆ ಅಂತ ಹೇಳಿದರೆ, ರಷ್ಯಾ ಯಾವುದೇ ಕಾರಣಕ್ಕೂ ಕೂಡ ಗಲ್ಫ್ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಳ್ಬಾರ್ದು. ಗಲ್ಫ್ ರಾಷ್ಟ್ರಗಳಲ್ಲಿ ರಷ್ಯಾ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಂಡಿತ್ತು ಅಂತೇಳಿ ಆದರೆ, ರಷ್ಯಾಕ್ಕೆ ಈ ಗಲ್ಫ್ ರಾಷ್ಟ್ರಗಳ ತೈಲ ಬಾವಿಗಳ ಮೇಲೆ ಹಿಡಿತ ಸಿಗ್ತದೆ. ಹಾಗೆ ಹಿಡಿತ ಸಿಕ್ಕಿದರೆ ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕೆ ರಷ್ಯಾದ ವಿಸ್ತರಣೆಯನ್ನು ತಡೆಯುವುದಕ್ಕಾಗಿ
ಈ ಭಾಗದಲ್ಲಿ ಒಂದು ಬಫರ್ ಸ್ಟೇಟ್ ಆಗಿ ಅದನ್ನು ತಡಿಲಿಕ್ಕಾಗಿ ಒಂದು ದೇಶವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಚಿಂತನೆ ನ್ಯಾಟೋ ರಾಷ್ಟ್ರಗಳಲ್ಲಿ ಇತ್ತು. ಆ ಚಿಂತನೆ ಇಂಗ್ಲೆಂಡಿನ ಕೈಯಲ್ಲಿಯೂ ಕೂಡ ಇತ್ತು. ಇಷ್ಟೆಲ್ಲ ಆದ ಮೇಲೆ ಮೌಂಟ್ ಬ್ಯಾಟನ್ ವೈಸರಾಯಾಗಿ ಬರ್ತಾರೆ. ಮೌಂಟ್ ಬ್ಯಾಟನ್ ವೈಸರಾಯಾಗಿ ಬಂದಾಗ ಮೌಂಟ್ ಬ್ಯಾಟನ್ ಅವರು ವವೆಲ್ರಷ್ಟು ತೀವ್ರವಾಗಿ ಮುಸ್ಲಿಂ ಲೀಗಿನ ಸಪೋರ್ಟರ್ ಆಗಿರಲಿಲ್ಲ. ಸ್ವಲ್ಪ ಮಟ್ಟಿಗೆ ಅವರು ನೆಹರು, ಗಾಂಧಿ ಇವರ ಪರವಾಗಿಯೂ ಕೂಡ ಇದ್ದರು. ಆವಾಗ ಮುಸ್ಲಿಂ ಲೀಗ್ ಕೇಳಿದ ಪಾಕಿಸ್ತಾನ ಯಾವುದು? ಮುಸ್ಲಿಂ ಲೀಗ್ ಕೇಳಿದಂಥ ಪಾಕಿಸ್ತಾನ ಯಾವುದು ಅಂತೇಳಿ ಹೇಳಿದರೆ ಇವತ್ತಿನ ಪಾಕಿಸ್ತಾನ, ಅಲ್ಲಿದ್ದಂಥ ಬ್ರಿಟಿಷ್ ಪ್ರಾಂತ್ಯಗಳು, ರಾಜರ ಪ್ರಾಂತ್ಯ, ಇವತ್ತಿನ ಪಾಕಿಸ್ತಾನದಲ್ಲಿದ್ದ ಬ್ರಿಟಿಷ್ ಪ್ರಾಂತ್ಯಗಳು, ಆಮೇಲೆ ಕಾಶ್ಮೀರದ ಭಾಗವಾಗಿ ಅಲ್ಲಿ ಸೈಡಲ್ಲಿ ಹೋಗುವಂಥ ಬ್ರಿಟಿಷ್ ಪ್ರಾಂತ್ಯ, ಉತ್ತರ ಪ್ರದೇಶದ ಭಾಗದಲ್ಲಿ ಹೋಗುವಂಥ ಬ್ರಿಟಿಷ್ ಪ್ರಾಂತ್ಯ, ಆಮೇಲೆ ಬಿಹಾರ, ಒರಿಸ್ಸಾ ಮತ್ತು ಇವತ್ತಿನ ಬಾಂಗ್ಲಾದೇಶ. ಅಂದರೆ ಈಗ ಭಾರತದ ತಲೆಯ ಹಾಗೆ ಕಾಣುವಂಥ ಮೇಲಿನ ಪೂರ್ತಿ ಭಾಗ ಇದೆ ಅಲ್ಲ, ಆ ಇಡೀ ಭಾಗ ಪಾಕಿಸ್ತಾನ ಆಗಬೇಕು ಅಂತ ಕೇಳ್ತಾ ಇದ್ದದವರು. ಈಗ ಕೊಟ್ಟ ಪಾಕಿಸ್ತಾನ ಅಲ್ಲ, ಆಯಿತಾ. ಆದರೆ ಮೌಂಟ್ ಬ್ಯಾಟನ್ನು ಚರ್ಚೆಗಳಲ್ಲಾದ ಮೇಲೆ ಸರ್ದಾರ್ ಪಟೇಲು, ನೆಹರು, ಆಮೇಲೆ ಗಾಂಧಿ, ಜಿನ್ನಾ ಇವರ ಜೊತೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ. ಈ ಚರ್ಚೆ ಆದ ಮೇಲೆ ಮೌಂಟ್ ಬ್ಯಾಟನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಜಿನ್ನಾ ಅವರಿಗೆ ಹೇಳ್ತಾರೆ, ನಾವು ಕೊಡುವುದು ಇಷ್ಟನ್ನು ಮಾತ್ರ, ಬೇಕಾದರೆ ತಕ್ಕೊಳ್ಳಿ, ಬೇಡದಿದ್ರೆ ಬಿಡಿ ಅಂತ ಖಡಕ್ಕಾಗಿ ಹೇಳಿಬಿಡ್ತಾರೆ. ಆವಾಗ ಲಿಯಾಕತ್ ಅಲಿ ಖಾನ್ ಒಂದು ಘೋಷಣೆಯನ್ನು ಕೂಗ್ತಾರೆ. ಏನು ಅಂತ ಹೇಳಿದರೆ, ಹನ್ಸ್ತೆ ಲೇಂಗೆ ಪಾಕಿಸ್ತಾನ್, ಲಡ್ತೆ ಲೇಂಗೆ ಹಿಂದೂಸ್ತಾನ್ ಅಂತೇಳಿ. ನಗನಗ್ತಾ ನಾವು ಪಾಕಿಸ್ತಾನವನ್ನು ತಗೊಳ್ತೇವೆ, ಆಮೇಲೆ ಭಾರತ ಜೊತೆಯಲ್ಲಿ ಸಂಘರ್ಷವನ್ನು ಮಾಡಿ, ಯುದ್ಧವನ್ನು ಮಾಡಿ ಉಳಿದ ಭಾಗವನ್ನು ನಾವು ವಶಪಡಿಸಿಕೊಳ್ತೇವೆ ಅಂತ ಹೇಳುವ ಟೋನಲ್ಲಿ ಅವರು ಮಾತಾಡಿದ್ದು. ಅದಕ್ಕೆ ಬೇಕಾದಂಥ ಪ್ಲ್ಯಾನನ್ನು ಕೂಡ ಅವರು ಮಾಡಿದ್ದು. ಆ ಪ್ಲ್ಯಾನು ಸ್ವಾತಂತ್ರ್ಯ ಬಂದ ಮೇಲೆ ವರ್ಕೌಟ್ ಆಗದ ಹಾಗೆ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿತ್ತು. ಅದನ್ನು ಇನ್ನೊಂದು ಸಲ ಹೇಳ್ತೇನೆ. ಆ ಪ್ಲ್ಯಾನ್ ಅಲ್ಲದೆ ಹೋಗಿರ್ತಿದ್ರೆ ದೇಶ ವಿಭಜನೆ ಆದ ಮೇಲೆ ಅಲ್ಲಿ ಹಿಂಸೆಗಳನ್ನು ನಡೆಸಬೇಕಾದಂಥ ಅವಶ್ಯಕತೆ ಇರಲಿಲ್ಲ, ರಕ್ತಪಾತವನ್ನು ನಡೆಸಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಪ್ಲ್ಯಾನ್ ಏನಿದ್ದದ್ದು ಅಂತೇಳಿ ಹೇಳಿದರೆ, ಪಾಕಿಸ್ತಾನದ ಭಾಗದಲ್ಲಿದ್ದಂಥ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ನಡೆಸಿದಾಗ ಭಾರತದಲ್ಲಿರುವ ಹಿಂದೂಗಳು ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೆಸ್ತಾರೆ. ಆವಾಗ ಭಾರತದಲ್ಲಿರುವ ಮುಸ್ಲಿಮರನ್ನು ಎತ್ತಿ ಕಟ್ಟಿ ಭಾರತದಲ್ಲಿ ಆಂತರಿಕ ಬಂಡಾಯವನ್ನು ಸೃಷ್ಟಿ ಮಾಡಿ ಪಾಕಿಸ್ತಾನ ತನಗೆ ಬೇಕಾದ ಹಾಗೆ ಮಾಡಿ ಉಳಿದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಬಹುದು ಅನ್ನುವ ಲೆಕ್ಕಾಚಾರ ಅಲ್ಲಿ ಇದ್ದಂಥದ್ದು. ಈ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ದೇಶ ವಿಭಜನೆ ಆದದ್ದು. ಇಷ್ಟು ದೇಶ ವಿಭಜನೆ ಎಲ್ಲ ಪ್ರಕರಣಗಳಲ್ಲಿ ಎಲ್ಲಿಯೂ ಕೂಡ ವಿಭಜನೆಯನ್ನು ಒಪ್ಪದೇ ಇದ್ದ ವ್ಯಕ್ತಿ ಅಂದರೆ ಗಾಂಧೀಜಿಯವರೊಬ್ಬರು ಮಾತ್ರ. ಉಳಿದ ಎಲ್ಲ ನಾಯಕರು ಒಂದು ಹಂತದಲ್ಲಿ ಅದಕ್ಕೆ ಸರೆಂಡರ್ ಆಗಿಬಿಟ್ಟಿದ್ರು. ಗಾಂಧಿಯವರು ಒಪ್ಪಲಿಲ್ಲ. ಮತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತೇಳಿ ಹೇಳುವಂಥದ್ದನ್ನು ಅದನ್ನು ತಡಿಲಿಕ್ಕೆ ನಾನು ಹೋಗ್ತೇನೆ ಅಂತಲೂ ಅವರು ಹೇಳಿದರು. ಹಾಗೆ ತಡೀಲಿಕ್ಕೆ ಹೋಗ್ತೇನೆ ಅಂತೇಳಿ ಹೇಳಿದಾಗ ವೀಸಾ ಬೇಕಲ್ವ, ಪಾಕಿಸ್ತಾನ ವಿಭಜನೆ ಆಗಿದೆ, ವೀಸಾ ಬೇಕು ಅಲ್ಲಿಗೆ ಹೋಗಬೇಕಾದ್ರೆ. ಆದರೆ ಮಹಾತ್ಮ ಗಾಂಧಿಯವರು ನನಗೆ ವೀಸಾವೇ ಬೇಡ ಅಂತೇಳಿ ಹೇಳ್ತಾರೆ. ವೀಸಾವೇ ಬೇಡ ಅಂತೇಳಿ ಹೇಳಿದರೆ ಗಾಂಧೀಜಿಯವರ ಅಂತರಂಗದಲ್ಲಿ ಅವರು ಕೊನೆಗೂ ಕೂಡ ಪಾಕಿಸ್ತಾನ ಬೇರೆ ದೇಶ ಅಂತೇಳಿ ಒಪ್ಕೊಳ್ಳಿಲ್ಲ ಅಂತ. ವೀಸಾ ಇಲ್ಲದೆ ನಾನು ಪಾಕಿಸ್ತಾನಕ್ಕೆ ಹೋಗ್ತೇನೆ, ಅಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯವನ್ನು ತಡೆಯುವುದಕ್ಕೆ ಅಂತ ಹೇಳ್ತಾರೆ ಅವರು. ಒಂದು ವೇಳೆ ಗಾಂಧೀಜಿಯವರ ಹತ್ಯೆ ಆಗಲಿಲ್ಲ ಅಂತೇಳಿ ಹೇಳಿ ಆದರೆ ಆಮೇಲೆ 20 ದಿವಸಗಳಲ್ಲಿ ಅವರು ಪಾಕಿಸ್ತಾನಕ್ಕೆ ಹೋಗುವ ಏರ್ಪಾಡನ್ನು ಕೂಡ ಮಾಡಿಕೊಂಡಿದ್ರು. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಇದು ದೇಶ ವಿಭಜನೆಯ ಒಂದು ಪಾರ್ಟ್ ಆಯಿತು. ಇನ್ನೂ ಒಂದು ಪಾರ್ಟ್ ಇದೆ ಅದರಲ್ಲಿ. ಭಾರತದಲ್ಲಿ ಆವಾಗ ಪಾಂಡಿಚೇರಿ, ಚಂದ್ರನಗರ ಮುಂತಾದ್ದು ಫ್ರೆಂಚರ ಅಧೀನದಲ್ಲಿತ್ತು. ಗೋವಾ ಅದು ಪೋರ್ಚುಗೀಸರ ಅಧೀನದಲ್ಲಿತ್ತು, ಅದು ಸ್ವತಂತ್ರವಾಗಿಯೇ ಇತ್ತು. ಅದರ ಮೇಲೆ ನೀವು ಬೇಕಾದರೆ ವಿಲೀನಗೊಳ್ಳಬಹುದು ಅಂತೇಳಿ ಹೇಳುವ ಅಧಿಕಾರವು ಕೂಡ ಬ್ರಿಟಿಷರಿಗಿರಲಿಲ್ಲ. ಅದು ಪ್ರತ್ಯೇಕ ದೇಶವೇ ಆಗಿತ್ತು. ಹಾಗೆ ಪ್ರತ್ಯೇಕವಾದ ದೇಶದ ಹಾಗೆ ಇದ್ದಂಥದ್ದನ್ನು ಇದು ಜನಮತ ಗಣನೆ ಎಲ್ಲ ಆಗಿ ಆಮೇಲೆ ಇದು ಪಾಂಡಿಚೇರಿ ಭಾರತಕ್ಕೆ ಸೇರಬೇಕಾದ್ರೆ 1960ರ ದಶಕ ಬರ್ತದೆ. 1960ರ ದಶಕದಲ್ಲೇ ಸುಮಾರು 15 ವರ್ಷ ಕಳೆದ ಮೇಲೆ ಅವು ಭಾರತಕ್ಕೆ ವಿಲೀನ ಆಗುವಂಥದ್ದು. ಅಲ್ಲಿ ಕೂಡ ಇದು ಗೋವಾದಲ್ಲಿ ಮಿಲಿಟರಿ ಕಾರ್ಯಾಚರಣೆಯಾಗಿ ಆವಾಗ ಸುಯೆಜ್ ಕಾಲುವೆಯ ಮುಖಾಂತರ ಬರ್ತಾ ಇದ್ದಂಥ ಪೋರ್ಚುಗೀಸ್ ಸೈನ್ಯವನ್ನು ತಡೆಯುವುದಕ್ಕಾಗಿ ಆವಾಗ ಈಜಿಪ್ಟಿನ ಅಧ್ಯಕ್ಷರಾಗಿದ್ದ ನಾಸೆರ್ ಅವರು ಜವಾಹರ್ಲಾಲ್ ನೆಹರು ಅವರ ಫ್ರೆಂಡು, ಅವರಿಗೆ ಹೇಳಿ ಸುಯೆಜ್ ಕಾಲುವೆಯನ್ನು ಬ್ಲಾಕ್ ಮಾಡಿಸಿ ಅವರು ಬಾರದಾಗೆ ಮಾಡಿ ಇಲ್ಲಿ ಸೈನಿಕ ಕಾರ್ಯಾಚರಣೆಯನ್ನು ನಡೆಸಿ ಆಮೇಲೆ ಗೋವಾವನ್ನು ಭಾರತಕ್ಕೆ ಸೇರಿಸಿಕೊಂಡದ್ದು.
ಹಾಗೆ ಪಾಂಡಿಚೇರಿಯದ್ದು ಅದೇ ಕತೆ. ಫ್ರೆಂಚರು ಜನಮತಗಣನೆಯಲ್ಲಿ ಕೊಟ್ಟರು, ಆದರೆ ಬೇರೆ ಯುರೋಪಿಯನ್ ರಾಷ್ಟ್ರಗಳು ಮುಂದಿನ 50 ವರ್ಷದಲ್ಲಿ ಏನಾದರೂ ಇಲ್ಲಿಗೆ ಬಂದರೆ ನಾವು ಮತ್ತೆ ಬರ್ತೇವೆ ಅಂತ ಹೇಳೋ ಕಂಡೀಷನ್ ಹಾಕಿ ಕೊಟ್ಟರು ಅವರು. ಆಮೇಲೆ ಅದು 50 ವರ್ಷ ಕಳೆದ ಮೇಲೆ ಭಾರತದ ಸಂಸತ್ತು ಇದುವರೆಗೂ ಪಾಂಡಿಚೇರಿ ನಮ್ಮ ಹಿಡಿತದಲ್ಲೇ ಇದೆ ಅಂತೇಳಿ ಹೇಳುವ ನೋಟಿಫಿಕೇಷನನ್ನು ಫ್ರೆಂಚ್ ಪಾರ್ಲಿಮೆಂಟಿಗೆ ಸಲ್ಲಿಸಿದ ಮೇಲೆ ಅದು ಭಾರತಕ್ಕೆ ಸೇರಿತು. ಆದ್ದರಿಂದ ಭಾರತೀಯ ಒಕ್ಕೂಟ ಅಂತೇಳಿ ಹೇಳುವಂಥದ್ದು ರಚನೆ ಆದದ್ದೇ ಸ್ವಾತಂತ್ರ್ಯ ಬಂದ ಮೇಲೆ. ಇಲ್ಲಿ ವಿಭಜನೆಯಾದದ್ದು ಬ್ರಿಟಿಷರ ಅಧೀನದಲ್ಲಿದ್ದ 17 ಪ್ರಾಂತ್ಯಗಳಲ್ಲಿ ಮುಸ್ಲಿಮರು ಪ್ರಬಲವಾಗಿದ್ದ ಭಾಗ ಮತ್ತು ಹಿಂದೂಗಳು ಪ್ರಬಲರಾಗಿದ್ದಂಥ ಭಾಗ ಅಂತೇಳಿ ಹೇಳುವ ಆಧಾರದಲ್ಲಿ ವಿಭಜನೆ ಆದದ್ದು. ಈ ವಿಭಜನೆಯ ಹಿನ್ನೆಲೆಯಲ್ಲಿ ನಡೆದಂಥ ಒಟ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇಂಥವರೇ ವಿಭಜನೆ ಮಾಡಿದರು, ಇಂಥವರಿಂದಲೇ ವಿಭಜನೆಗೆ ಕಾರಣ ಅಂತೇಳಿ ಹೇಳುವಂಥದ್ದು ಜ್ಞಾನ ಇಲ್ಲದೆ ಮಾಡುವಂಥ ಕೇವಲ ಬೀಸು ಹೇಳಿಕೆಯ ಮಾತುಗಳಾಗಿರ್ತವೆ. ಈಗ ಹೇಳಿ, ಗಾಂಧೀಜಿಯವರು ಯಾವ ರೀತಿಯಲ್ಲಿ ದೇಶ ವಿಭಜನೆಗೆ ಕಾರಣರಾದರು ಅಂತ ಈ ಪ್ರಶ್ನೆಯನ್ನು ನಾನು ವಿದ್ಯಾರ್ಥಿಗಳಿಗೆ ಕೇಳಿದೆ. ಆವಾಗ ಆ ವಿದ್ಯಾರ್ಥಿ ಕೊಟ್ಟ ಉತ್ತರ ತುಂಬ ಚೆನ್ನಾಗಿತ್ತು. ಅದು ಒಂದು ಪ್ರಶ್ನೆಯ ರೀತಿಯಲ್ಲೇ ಆತನು ಉತ್ತರ ಕೊಟ್ಟ. ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಹೇಳಿದ್ದೆಲ್ಲೋ ಅರ್ಥ ಆಯಿತು ಸರ್, ಆದರೆ ಸಂಪೂರ್ಣವಾಗಿ ದೇಶ ವಿಭಜನೆ ಈ ರೀತಿಯಲ್ಲೇ ಆಗಿದೆ ಅನ್ನುವುದನ್ನು ನಮಗೆ ಪಾಠ ಪುಸ್ತಕದಲ್ಲಿ ಯಾಕೆ ತಿಳಿಸುವುದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದ. ಆ ಪ್ರಶ್ನೆ ಬಹಳ ಮುಖ್ಯವಾದಂಥ ಪ್ರಶ್ನೆ. ಮಕ್ಕಳಿಗೆ ಏನನ್ನು ಹೇಳಬೇಕೋ ಅದನ್ನು ಹೇಳದೇ ಇರುವುದರಿಂದಾಗಿ ನಮ್ಮಲ್ಲಿ ಅನೇಕ ಗೊಂದಲಗಳು ಇವತ್ತಿಯೂ ಕೂಡ ಉಳ್ಕೊಂಡಿದ್ದಾವೆ. ಆದ್ದರಿಂದ ಈ ಗೊಂದಲ ಪರಿಹರಿಸಲಿಕ್ಕಾಗಿ ಇದನ್ನೆಲ್ಲವನ್ನೂ ಕೂಡ ಸಾರ್ವಜನಿಕವಾಗಿ ತಿಳಿಸಬೇಕಾದಂಥ ಅವಶ್ಯಕತೆ ಇದೆ. ನಮಸ್ಕಾರ.